ಎಲ್ಲರಿಗೂ ನಮಸ್ಕಾರ. ನಾನು ಮಂಗಳಾ ಮಠದ್. ನಮ್ಮ ಮನೆಯೊಳಗೆ ಕಿಟ್ಟಿ ಪಾರ್ಟಿ ಇತ್ತು. ನಾನೆಲ್ಲ ಸಂಗೀತ ವಿದ್ಯಾರ್ಥಿನಿಯರು ಕೂಡಿ ನಾವು ಒಂದು ಕಿಟ್ಟಿ ಪಾರ್ಟಿ ಮಾಡ್ತೀವಿ. ಪ್ರತಿ ತಿಂಗಳು ನಮ್ಮ ಮನೆಯೊಳಗೆ ಮಾಡ್ತೀವಿ. 4 ಜನ ಎಲ್ಲ ಕೂಡಿ ಅಡುಗೆ ಮಾಡ್ಕೊಂಡು ಬರ್ತಾರೆ. ಇವತ್ತು ಪ್ರೀತಿ ಮತ್ತು ಮೈನಾಗ ಹತ್ತೈತಿ. ಪ್ರೀತಿ ಎಲ್ಲರ ಕಡೆ ರೊಕ್ಕ ಕಲೆಕ್ಟ್ ಮಾಡಕತ್ತಾಳ. ಭಾಳ ಖುಷಿ ಅದಾಳೆ. ಎಲ್ಲರೂ ಖುಷಿಯಾಗ್ಯಾರ. ಪ್ರತಿ ತಿಂಗಳು 4 ಜನ ಕೂಡಿ ಅಡುಗೆ ಮಾಡ್ಕೊಂಡು ಬರ್ತಾರೆ. ನಮ್ಮ ಮನೆಯೊಳಗೆ ಎಲ್ಲರೂ ಕೂಡಿ ಊಟ ಮಾಡ್ತೀವಿ. ಮೊದಲು ಒಂದು ಅರ್ಧ ತಾಸು ಸಂಗೀತ ಕ್ಲಾಸ್ ಮಾಡ್ತೀವಿ. ನೋಡಿರಿ, ರಾಣಿ ಸೂಪ್ ಎಲ್ಲ ರೆಡಿ ಮಾಡ್ಕೊಂಡು ಬಂದು ಇಲ್ಲಿ ನಮ್ಮ ಮನೆಯೊಳಗೆ ಬಿಸಿ ಮಾಡಕತ್ತಾಳೆ. ಸೂಪ್ ಘಮ ಘಮ ವಾಸ ಬರಾಕತ್ತೈತಿ. ಅಡುಗೆ ಮಸ್ತ್ ಮಾಡ್ತಾಳ್ರಿ. ಎಲ್ಲ ನೋಡಿರಿ, ಸೂಪ್ ರೆಡಿ ಆಗಕತ್ತೈತಿ. ಇವರೆಲ್ಲ ಅಡುಗೆ ಊಟ ಮಾಡೋಕ್ಕೆ ಇಲ್ಲೆಲ್ಲ ರೆಡಿ ಮಾಡ್ಕೊಳಕತ್ತಾರೆ. ರಾಣಿ ಸಣ್ಣಗೆ ಬೆಳ್ಳುಳ್ಳಿ ಕಟ್ ಮಾಡಿ ಅವನ್ನೆಲ್ಲ ಒಗ್ಗರಣೆ ಹಾಕಿ ಇನ್ನು ಸೂಪಿಗೆ ಒಗ್ಗರಣೆ ಹಾಕ್ತಾಳೆ. ಸೂಪ್ ರೆಡಿ ಆಗೈತಿ. ಬಿಸಿ 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 ಸೂಪ್ ನೋಡಿರಿ, ಉಗಿ ಹಾಕತ್ತೈತಿ. ಎಲ್ಲರಿಗೂ ಸೂಪ್ ಹಾಕಿ ಕೊಡಕತ್ತಾಳೆ. ಇತ್ತ ಪಾವ್ ಭಾಜಿ ರೆಡಿ ಐತಿ. ಹೇಮಾ ಅವ್ರು ಪಾವ್ ಭಾಜಿ ಮಾಡ್ಕೊಂಬಂದಾರ. ಪ್ರೀತಿ ಹಪ್ಪಳ ಸುಟ್ಕೊಂಬಂದ್ಲು. ಮಸಾಲೆ ನಾನು ಮಸ್ತ್ ಮಾಡ್ಯಾಳಕ್ಕಿ. ನೋಡ್ರಿ, ಎಲ್ಲರೂ ಸೂಪ್ ಮಸ್ತ್ ಖುಷಿ ಖುಷಿ ಕುಡಿಯಾಕತ್ತಾರೆ. ಹೆಣ್ಮಕ್ಳಿಗೆ ಒಟ್ಟು ಕೂಡೋದು ಬೇಕು. ಮಸ್ತ್ ಹರಟೆ ಹೊಡ್ಕೊತ ಮಜಾ ಮಾಡ್ಕೊತ ಇರ್ತಾರೆ. ಟೊಮೆಟೊ ಸೂಪ್ ಮಾಡ್ಯಾಳ. ಕೇಳಾಕತ್ತಾರೆ ಮಸ್ತಾಗೈತೆ ರಾಣಿ ಅಂತ ಹೇಳಕತ್ತಾರೆ ಎಲ್ಲರೂ. ಎಲ್ಲ ರೆಡಿ ಮಾಡ್ಯಾರ ನೋಡ್ರಿ ತಾಟ್. ಮೈನಾವ್ರ ಬೋಂಡ ಮೊಸರನ್ನ ಮಾಡ್ಕೊಂಬಂದಾರ. ಮಸ್ತಾಗೈತೆ ಎಲ್ಲ. ಬೋಂಡ ತಿನ್ನಾಕತ್ತ, ಸೂಪ್ ಕುಡಿಯಾಕತ್ತೀನಿ. ಸ್ವೀಟ್ ಶಿರಾ ಮಾಡೀವಿ. ಎಲ್ಲರೂ ಎಂಜಾಯ್ ಮಾಡತ್ತಾರ. ಮತ್ತು ಹೇಮಾ ಈಗ ಮತ್ತೊಂದು ಸ್ವಲ್ಪ ಬಿಸಿ ಮಾಡ್ಕೊಂಬರತ್ತಾಳ. ಮಸ್ತ್ ಆತ್ರಿ ಇವತ್ತು ನಮ್ಮ ಮನೆಯೊಳಗಿನ ಬಿಸಿ. ಧನ್ಯವಾದ.